ಅದ್ಯಾಕೋ ಅನ್ನದಾತನ ಸಂಕಷ್ಟಗಳು ಮುಗಿಯುವಂತೆ ಕಾಣ್ತಿಲ್ಲ. ಈ ಬಾರಿ ಮಳೆ ಕೈ ಕೊಟ್ಟಿದ್ದರಿಂದ ಬೆಳೆ ಇಲ್ಲದೆ ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಅನ್ನುವಂತಾಗಿದೆ. ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ರೈತರು ಸಾಲ ಸೋಲ ಮಾಡಿ ಅಷ್ಟೋ ಇಷ್ಟೋ ಬೆಳೆ ಬೆಳೆದಿದ್ದರೆ ಅದಕ್ಕೂ ದುಷ್ಕರ್ಮಿಗಳು ಕಣ್ಣು ಹಾಕಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದ್ದಾರೆ. ಹೌದು, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹನಸಿ ಗ್ರಾಮದ ರೈತ ಚನ್ನಪ್ಪ ಉಡಿಕೇರಿ ಬೆಳೆದಿದ್ದ ಬೆಳೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಸದ್ಯ ರೈತ ಚನ್ನಪ್ಪನ ಬದುಕು ಮುರಾಬಟ್ಟೆಯಾದಂತಾಗಿದೆ. ರೈತ ಚನ್ನಪ್ಪ ಉಡಿಕೇರಿ 5 ಎಕರೆ 12 ಗುಂಟೆ ಜಮೀನಿನಲ್ಲಿ ಅಂದಾಜು 2 ಲಕ್ಷ ಮೌಲ್ಯದ ಮೆಕ್ಕೆಜೋಳ ಬೆಳೆದಿದ್ದರು. ಕಾಲುವೆ ನೀರು ಬಳಸಿಕೊಂಡು ಕಷ್ಟಪಟ್ಟು ಬೆಳೆದಿದ್ದ ಮೆಕ್ಕೆಜೋಳ ಉತ್ತಮವಾಗಿಯೇ ಬಂದಿತ್ತು. ಹೀಗಾಗಿ ಮೆಕ್ಕೆಜೋಳವನ್ನು ಕಟಾವು ಮಾಡಿ ತಮ್ಮ ಜಮೀನಿನಲ್ಲಿಯೇ ಶೇಖರಿಸಿ ಇನ್ನೇನು ತೆನೆಯನ್ನು ಮಷಿನ್ಗೆ ಹಾಕಿಸಬೇಕು ಅಂತ ಇದ್ರು. ಆದರೆ ಇದೇ ವೇಳೆ ದುಷ್ಕರ್ಮಿಗಳ್ಯಾರೋ ರಾತ್ರೋರಾತ್ರಿ ರಾಶಿ ಮಾಡಿಟ್ಟಿದ್ದ ಮೆಕ್ಕೆಜೋಳದ ಗುಂಪಿಗೆ ಬೆಂಕಿ ಇಟ್ಟಿದ್ದಾರೆ. ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗೆ ಹೀಗೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಬೆಂಕಿ ಇಟ್ಟು ಪರಾರಿಯಾಗಿದ್ದು, ಇದರಿಂದಾಗಿ ಈಗ ಅನ್ನದಾತನು ಬೀದಿಗೆ ಬೀಳುವಂತಾಗಿದೆ. ನಮ್ಮ ಹಂಚಿಗ್ರಾಮ ಹದಿನೂರು ಬರುವಂಥ ನಮ್ಮ ರೈತ ಚನ್ನಪ್ಪ ಉಡುಕೇರಿ ಅವರ ಹೊಲದಲ್ಲಿ ರಾಶಿ ಒಂದು 5 ಎಕರೆ ಹೂವಿನ ಜೋಳದ ರಾಶಿ ಒಂದು 2.5 ಲಕ್ಷದ ಮಾಲ. ಸೊ ಅದಕ್ಕಾಗಿ ಕ್ರಮ ತೆಗೆದುಕೊಳ್ಬೇಕು ಹಾಗೂ ಸರ್ಕಾರದಿಂದ ಅವ್ರಿಗೆ ಪರಿಹಾರ ನಾವು ಮಾನ್ಯ ಶಾಸಕರು ಎಲ್ಲ ಗ್ರಾಮದ ಹಿರಿಯರು ಎಲ್ಲರೂ ಅವರೆಲ್ಲ ಕಾನೂನು ಅದಕ್ಕಾಗಿ ದಯವಿಟ್ಟು ಅವರ ಭಾಳ ಬಡವರು ಇರೋದ್ರಿಂದ ಬರಗಾಲ ಬರಗಾಲ ಭಾಳ ಬಿದ್ದಿದೆ. ಸೊ ಅಲ್ಪ ಸ್ವಲ್ಪ ಬಂದಿದ್ದ ಮಾಲನ್ನು ಬೀಜ ಗೊಬ್ಬರಕ್ಕೆ ಸಾಲ ಘಟನೆಯಿಂದಾಗಿ ಕಂಗಾಲಾಗಿರುವ ಅನ್ನದಾತರು ಸದ್ಯ ಸರ್ಕಾರದ ಸಹಾಯಕ್ಕೆ ಎದುರು ನೋಡುವಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸುವಂತೆ ಅಂಗಲಾಚಿದ್ದಾರೆ. ಇನ್ನು ಘಟನೆಯ ಕುರಿತಾಗಿ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಸವರಾಜ್ ಚಿಕ್ಕಮಠ್, 9 ಲೈವ್ ನ್ಯೂಸ್, ಧಾರವಾಡ.